ಕೃತಿಯ ಸ್ವರೂಪ ನಿರ್ಣಯದಲ್ಲಿ ಈ ಚಾರಿತ್ರಿಕ ವಿಧಾನದಿಂದ ವಿಶೇಷವಾದ ಪ್ರಯೋಜನವಿರುವುದಾದರೂ ಅದು ಎಷ್ಟೋ ವೇಳೆ ವಿಮರ್ಶಕನನ್ನು ತಪ್ಪು ಹಾದಿಗೆ ಕೊಂಡೊಯ್ದ ನಿದರ್ಶನಗಳೂ ಇವೆ. ಕೃತಿಗೆ ಒಂದು ಇತಿಹಾಸದ ಆಧಾರ ಅಥವಾ ಹಿನ್ನೆಲೆ ಉಂಟೆಂಬ ಕಾರಣದಿಂದ ಕೃತಿಯಲ್ಲಿ ಅಭಿವ್ಯಕ್ತವಾಗಿರುವುದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅಂದಿನ ಇತಿಹಾಸದ ಯಥಾವತ್ತಾದ ಪ್ರತಿರೂಪ ಎಂದು, ಕೃತಿ ಅತ್ಯಂತ ಸಮರ್ಪಕವಾದ ಐತಿಹಾಸಿಕ ದಾಖಲೆಯಾಗಬಲ್ಲುದು ಎಂದು ತಪ್ಪು ತಿಳಿಯುವ ಸಂಭವವುಂಟು. ಅಂತಹ ತಿಳುವಳಿಕೆಯನ್ನುಳ್ಳ ವಿಮರ್ಶಕರಿಗೆ ಕೃತಿ ಏನಿದ್ದರೂ ಕಾವ್ಯದ ಸೋಗನ್ನು ತಾಳಿದ ಇತಿಹಾಸವೇ. ಕವಿಗಳು ಕಾವ್ಯಗಳಲ್ಲಿನ ವಸ್ತುಗಳನ್ನು ಎಷ್ಟು ಮೇಲಕ್ಕೆತ್ತಿದರೂ ಭೂಲೋಕದ ಗಾಳಿಯನ್ನು ದಾಟುವಷ್ಟು ಮೇಲಕ್ಕೆ ತಳ್ಳಲಾರರು. ಆದ್ದರಿಂದ ಆಗಿನ ಜನರ ಸ್ವರೂಪವನ್ನು ಈ ಗ್ರಂಥಗಳಿಂದ ತಿಳಿದುಕೊಳ್ಳುವುದು ಒಂದು ಕಷ್ಟವಲ್ಲ ಎನ್ನುವ ನೆಪದಿಂದ ಹೊರಟ ವಿಮರ್ಶೆ ಬರುತ್ತಾ ಕೃತಿಯಲ್ಲಿ ಇರುವುದೆಲ್ಲವೂ ಅಂದಿನ ಚರಿತ್ರೆಯ ಪ್ರತಿರೂಪವೇ ಎನ್ನುವ ಅತಿರೇಕಕ್ಕೆ ಹೋಗುವುದುಂಟು. ಪಂಪ ಭಾರತದಲ್ಲಿ ಕವಿ ತನಗೆ ಆಶ್ರಯವನ್ನು ಕೊಟ್ಟ ಅರಿಕೇಸರಿಯನ್ನು ತನ್ನ ಭಾರತದ ಕಥಾನಾಯಕನಾದ ಅರ್ಜುನನಲ್ಲಿ ಅಭಿನ್ನಗೊಳಿಸಿ ಸಮಸ್ತ ಭಾರತವನ್ನು ಬರೆದಿದ್ದಾನೆ. ಅಷ್ಟೇ ಅಲ್ಲದೆ ಪಂಪ ಅಂದಿನ ಎಷ್ಟೋ ಐತಿಹಾಸಿಕ ವಿಷಯಗಳನ್ನೂ ವ್ಯಕ್ತಿಗಳನ್ನೂ ಇದರಲ್ಲಿ ಅಳವಡಿಸಿಕೊಂಡಿದ್ದಾನೆ ಎನ್ನುವ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ಗಮನಿಸಿ ಶ್ರೀ ಮುಳಿಯ ತಿಮ್ಮಪ್ಪಯ್ಯನವರು ತಮ್ಮ ನಾಡೋಜ ಪಂಪ ಎಂಬ ಬೃಹದ್ ಗ್ರಂಥದಲ್ಲಿ ಭಾರತ ಕಥಾನಾಯಕರೊಳಗೆ ಎಲ್ಲ ವ್ಯಕ್ತಿಗಳಿಗೂ ಪ್ರತಿಯಾಗಿ ಆಗಿನ ಕಾಲದ ಚಾರಿತ್ರಿಕ ವ್ಯಕ್ತಿಗಳನ್ನು ಕವಿ ಕಲ್ಪಿಸಿಕೊಂಡಿದ್ದನೆಂಬುದು ನಮ್ಮ ಭಾವನೆ ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ತೀರ್ಮಾನದ ಪರಿಣಾಮವಾಗಿ ಅವರು ಪಂಪ ಭಾರತದ ಅಥವಾ ಮೂಲ ಭಾರತದ ಅರ್ಜುನನ ವಂಶದ ವ್ಯಕ್ತಿಗಳೊಂದಿಗೆ ಅರಿಕೇಸರಿಯ ಚಾಳುಕ್ಯ ವಂಶದ ವ್ಯಕ್ತಿಗಳನ್ನು ಜೊತೆಗೆ ಇರಿಸಿ ವಂಶವೃಕ್ಷದ ಚಿತ್ರವನ್ನು ಬರೆದು ಮಹಾಭಾರತದೊಳಗಣ ಇಂತಿಂತಹ ಪಾತ್ರಕ್ಕೆ ಕವಿ ಅಂದಿನ ಇತಿಹಾಸದಲ್ಲಿ ದೊರೆಯುವ ಅರಿಕೇಸರಿಯ ಸಂಬಂಧಿಗಳಾದ ಇಂತಿಂತಹ ವ್ಯಕ್ತಿಗಳನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನೆ ಎಂಬುದನ್ನು ಸಾಧಿಸಿ ಸಮಸ್ತ ಭಾರತದ ಹೆಸರು 100ಕ್ಕೆ 90ರಷ್ಟು ಹೇಗೆ ಸಮರ್ಪಕವಾಗಿದೆ ಎಂಬುದನ್ನು ತೋರಿಸುವ ಸಾಹಸಕ್ಕೆ ಕೈಹಾಕಿದ್ದಾರೆ. ಅಷ್ಟೇ ಅಲ್ಲ, ಕವಿ ಬಲಭದ್ರನ ಪಾತ್ರದಲ್ಲಿ ರಾಷ್ಟ್ರಕೂಟ ಗೋವಿಂದರಾಜನನ್ನು, ದುರ್ಯೋಧನನ ಪಾತ್ರದಲ್ಲಿ ಬಪ್ಪುವನೆಂಬ ಸಾಮಂತವೀರನ ಅಣ್ಣನಾದ ಕಕ್ಕಲನನ್ನು, ವಿಜಯಾದಿತ್ಯನನ್ನು ಧರ್ಮರಾಯನ ಪಾತ್ರದಲ್ಲಿಯೂ, ರಾಜ ಭೀಮನನ್ನು ಭೀಮನ ಪಾತ್ರದಲ್ಲಿಯೂ ಬೆರೆಸಿರಬೇಕೆಂಬ ಊಹೆ ಈ ರೀತಿಯ ಪಟ್ಟಿಯನ್ನು ಹೆಚ್ಚಿಸಿದೆ. ತನ್ನ ರಾಜನಾದ ಅರಿಕೇಸರಿಯನ್ನು ಕಥಾನಾಯಕನಾದ ಅರ್ಜುನನಲ್ಲಿ ಸಮಾವೇಶಗೊಳಿಸುವುದಾಗಿ ಕವಿ ಹೇಳಿರುವ ಮಾತಿನ ಸ್ಪಷ್ಟ ಆಧಾರವೊಂದರ ಮೇಲೆ ಕವಿ ಪಂಪನು ಸಂಪೂರ್ಣ ಪ್ರಜ್ಞಾಪೂರ್ವಕವೆಂಬಂತೆ ತನ್ನ ಮಹಾಭಾರತದ ಉಳಿದೆಲ್ಲ ಪಾತ್ರಗಳಲ್ಲಿಯೂ ಅಂದಿನ ಒಬ್ಬೊಬ್ಬ ಚಾರಿತ್ರಿಕ ವ್ಯಕ್ತಿಗಳನ್ನೇ ಸಮಾವೇಶಗೊಳಿಸಿದ್ದಾನೆ ಎನ್ನುವ ಊಹೆ ತನಗೆ ತಾನೇ ಚಾರಿತ್ರಿಕವಾಗಿ ಸ್ವಾರಸ್ಯವಾಗಿರುವುದಾದರೂ ಇದು ಎಷ್ಟರ ಮಟ್ಟಿಗೆ ಸಾಧ್ಯ? ಎಷ್ಟರ ಮಟ್ಟಿಗೆ ಸಂಪೂರ್ಣ ಚಾರಿತ್ರಿಕ ಎನ್ನುವ ಪ್ರಶ್ನೆ ಹಾಗೆಯೇ ನಿಲ್ಲುತ್ತದೆ. ಚಾರಿತ್ರಿಕ ಸಂಶೋಧನೆಗೆ ಹೊರಟವರಿಗೆ ಅರ್ಜುನನ ಪಾತ್ರದೊಂದಿಗೆ ಅರಿಕೇಸರಿಯನ್ನು ಸಮಾವೇಶಗೊಳಿಸಿದಂತೆ ಇನ್ನೂ ಒಬ್ಬಿಬ್ಬರನ್ನೂ ಸಮಾವೇಶಗೊಳಿಸಿರುವ
ಸೂಚನೆಗಳೂ ಸಿಕ್ಕಬಹುದು. ಆದರೆ ಸಮಸ್ತ ಭಾರತದ ಸಮಸ್ತ ಪಾತ್ರಗಳಿಗೂ ಅಂದಿನ ಒಬ್ಬೊಬ್ಬ ವ್ಯಕ್ತಿಯನ್ನು ಕವಿ ಜೋಡಿಸಿರುವನೆಂದು ಸಂಶೋಧಕರು ಪ್ರಜ್ಞಾಪೂರ್ವಕವಾಗಿ ವಿವೇಚನೆಗೆ ಹೊರಟಿರುವಷ್ಟರ ಮಟ್ಟಿಗೆ ಕವಿಯು ಸಂಪೂರ್ಣ ಪ್ರಜ್ಞಾಪೂರ್ವಕವಾಗಿಯೇ ಕೃತಿ ರಚನೆ ಮಾಡಿರಲು ಸಾಧ್ಯವೆಂಬುದನ್ನು ನಾವು ಒಪ್ಪಲಾರೆವು. ಈ ಒಂದು ಚರಿತ್ರೆಯ ಕನ್ನಡಕವನ್ನು ಹಾಕಿಕೊಂಡ ಮೇಲೆ ಅಲ್ಲಿ ಕಾವ್ಯದಲ್ಲಿ ಕಂಡದ್ದೆಲ್ಲ ಚಾರಿತ್ರಿಕವೇ ಎನ್ನುವ ಭ್ರಮೆ ಕವಿದು ಕಾವ್ಯದ ಹಾಗೂ ಕಾವ್ಯ ಭಾಗಗಳ ವ್ಯಾಖ್ಯಾನ ಅತ್ಯಂತ ವಿಚಿತ್ರವಾಗುವುದು ಉಂಟು. ಬಪ್ಪುವನ ಅಣ್ಣನಾದ ಕಕ್ಕಲನನ್ನೇ ಆ ಸುಯೋಧನನನ್ನಾಗಿ ಕವಿ ಬದಲಿಸಿದುದಾಗಿರಬಹುದೇ ಎಂಬ ಊಹೆಯನ್ನು ಇರಿಸಿಕೊಂಡು ಶ್ರೀ ತಿಮ್ಮಪ್ಪಯ್ಯನವರು ಒಂದು ಪದ್ಯವನ್ನು ವ್ಯಾಖ್ಯಾನಿಸಿರುವ ರೀತಿಯನ್ನು ನೋಡಿ. ದ್ರೋಣನ ಹೂಣಿಕೆಯಿಂದ ಹುರುಪೇರಿದ ಸುಯೋಧನನು ಸಪ್ತಕರನ್ನು ಅರಿಕೇಸರಿಯೊಡನೆ ಒಡ್ಡಿಸಲು ಅವಣಿಸುವ ಸಂದರ್ಭದ ವರ್ಣನೆಯನ್ನು ಈಕ್ಷಿಸಿರಿ. ಅರಿಗಾನನ್ ಆಂಪ ಗಂಡುಂ ಅದಟುಂ ನಿಮಗೆ ಆವಗಂ ಆದುದು ಆಹವ ಆಜಿರದೊಳ್ ಅದರ್ಕೆ ನಾಳೆ ನರನಂ ತೆಗೆದು ಉಯ್ಯುವುದು ಧರ್ಮಪುತ್ರನನ್ ಗುರು ಪಿಡಿದಪ್ಪನ್ ಎಂದು ಅವರನ್ ಆಗಳೆ ಪೂಣಿಸಿ ಪೋಗವೇಳ್ದು ಮಚ್ಚರದೊಳೆ ಮಾಡದೆ ಒಡ್ಡಿದನ್ ಅಸುಂಗೊಳೆ ಕಕ್ಕರ ಸಂಜೆಯೊಳ್. ಪಂಪ ಭಾರತದ 11ನೇ ಆಶ್ವಾಸದ 85ನೆಯ ಪದ್ಯ. ಈ ಪದ್ಯದ ಕಡೆಯ ಭಾಗವನ್ನು ಕಕ್ಕ ಅರಸು ಅಂಜೆ ಸಂಜೆಯೊಳ್ ಎಂದು ವಿಂಗಡಿಸಿ ಅನ್ವಯಿಸಿಕೊಳ್ಳಬೇಕು. ಕಕ್ಕ, ಕಕ್ಕಲ ಮೊದಲಾದವುಗಳು ಒಂದೇ ಹೆಸರಿನ ರೂಪಾಂತರಗಳೆಂಬುದು ಇತರ ರಾಜವಂಶಾವಳಿಯಿಂದ ಗೊತ್ತಾಗಿದೆ. ಸಪ್ತಕರನ್ನು ಹಾಗೆ ಕಳುಹಿಸಿದ ಕಕ್ಕರಸನು ಅಂದರೆ ಸುಯೋಧನನು ವೈರಿಗಳು ಅಂಜುವಂತೆ ಸಂಜೆಯ ಸಮಯದಲ್ಲಿ ಯುದ್ಧಕ್ಕೆ ಅಣಿಯಾದನು ಎಂದು, ಅದರೊಡನೆ ಕಕ್ಕರವು ಅಂದರೆ ಮಾಸಲು ಬಣ್ಣವು ಸಂಧಿಗೊಂಡ ಅಂದರೆ ಸಂಜೆಯಲ್ಲಿ ಎಂದು ಪ್ರಕೃತ ಅಪ್ರಕೃತ ಅರ್ಥಗಳು ಅಲ್ಲಿ ಸಂಧಿಸಿರಬೇಕೆಂದು ನಮಗೆ ತೋರುತ್ತದೆ. ಕಕ್ಕರ ಸಂಜೆಯೋಳ್ ಎನ್ನುವ ಒಂದು ಮಾತಿನಲ್ಲಿ ಇರುವ ಕಕ್ಕ ಎಂಬ ಒಂದು ಪದದಿಂದ ಕಕ್ಕ, ಕಕ್ಕಲ ಎಂಬ ರಾಜರ ಹೆಸರನ್ನು ಊಹಿಸಿ ಆತ ಸುಯೋಧನನ ಪಾತ್ರದಲ್ಲಿ ಸಮಾವೇಶಗೊಂಡ ಕಕ್ಕಲನೇ ಆಗಿರಬಹುದೇ ಎನ್ನುವ ಊಹೆ ಎಷ್ಟರ ಮಟ್ಟಿಗೆ ಪ್ರಕೃತ ಎಂಬುದನ್ನು ಓದುಗರೇ ಯೋಚಿಸಬೇಕು. ಇಂತಹ ವಿವರಣೆಯಿಂದ ಚಾರಿತ್ರಿಕವಾಗಿ ಏನು ಲಾಭವೋ ನಮಗೆ ತಿಳಿಯದು. ಆದರೆ ಕಾವ್ಯ ದೃಷ್ಟಿಯಿಂದ ಇದರಿಂದ ಯಾವ ಉಪಯೋಗವೂ ಆಗುವುದಿಲ್ಲವೆಂಬುದು ಸ್ಪಷ್ಟವಾದ ವಿಚಾರ. ಇಂತಹ ಹಾದಿಯಲ್ಲಿ ವಿಮರ್ಶಕ ಹೊರಡುವ ಸಾಧ್ಯತೆಯನ್ನು ಕಂಡು ಶ್ರೀ ಅರವಿಂದರು ಕೆಲವು ನಿಶ್ಚಿತವಾದ ಪ್ರಯೋಜನಗಳ ಕಡೆ ನಮ್ಮನ್ನು ಕೊಂಡೊಯ್ಯುವ ಕಾರಣ ಈ ಚಾರಿತ್ರಿಕ ವಿಧಾನ ವಾಸ್ತವವಾಗಿಯೂ ಆಕರ್ಷಕವಾದ ರೀತಿಯೇ. ಯಾರಿಗೆ ದೈವದತ್ತವಾದ ಸೂಕ್ಷ್ಮ ದೃಷ್ಟಿ ಹಾಗೂ ಸಾಹಿತ್ಯ ವಿವೇಚನೆ ಇಲ್ಲವೋ ಅಂಥವರಿಗೆ ಕೃತಿಯ ಹಲವು ಮುಖಗಳನ್ನು ಸ್ಪಷ್ಟವಾಗಿಯೂ ತಿಳಿಯಾಗಿಯೂ ಅರ್ಥ ಮಾಡಿಕೊಳ್ಳಲು ಈ ವಿಧಾನ ಸಹಾಯ ಮಾಡುತ್ತದೆ ಎನ್ನುತ್ತಾರೆ. ಅಷ್ಟೇ ಅಲ್ಲ, ಅತ್ಯಂತ ಸೂಕ್ಷ್ಮ ಸಂವೇದನಾಶೀಲರಾದವರಿಗೆ ಇದರಿಂದ ಏನೂ ಉಪಯೋಗವಿಲ್ಲ. ಮಾನವ ಮತಿ ಹೇಗೆ ಕೆಲಸ ಮಾಡುವುದು ಎನ್ನುವ ಬಗೆಗೆ ನಮ್ಮ ತಿಳಿವನ್ನು ಇದು ಹೆಚ್ಚಿಸುವುದಾದರೂ ಕಡೆಯಲ್ಲಿ ನಮ್ಮ ರಸವಿಮರ್ಶೆಗೆ ಇದರಿಂದ ಯಾವ ರೀತಿಯ ಪ್ರಯೋಜನವೂ ಆಗುವುದಿಲ್ಲ ಎನ್ನುವ ಮಾತನ್ನು ಹೇಳುತ್ತಾರೆ. ಮಾತೇನೋ ಜೋರಾಗಿದೆ. ಕೊಂಚ ಯೋಚಿಸಿದಲ್ಲಿ ಚಾರಿತ್ರಿಕ ವಿಧಾನದಿಂದ ದೈವದತ್ತವಾದ
ಸೂಕ್ಷ್ಮ ದೃಷ್ಟಿ ಹಾಗೂ ಸಾಹಿತ್ಯ ವಿವೇಚನ ಇಲ್ಲದವರಿಗೆ ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಇದರಿಂದ ಸಹಾಯವಾಗಬಹುದು. ಆದರೆ ಅವರು ಭಾವಿಸುವಷ್ಟು ದಡ್ಡರಿಗೆ ಮಾತ್ರವಲ್ಲದೆ ಅವರು ಊಹಿಸುವಷ್ಟು ಕುಶಾಗ್ರಮತಿಗಳೂ ಅಲ್ಲದ ಸಾಧಾರಣ ಸೌಹೃದಯರಿಗೂ ಈ ವಿಧಾನದಿಂದ ತಕ್ಕ ಮಟ್ಟಿಗೆ ಪ್ರಯೋಜನ ಉಂಟು ಎಂಬುದನ್ನು ಮರೆಯಬಾರದು.